ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ, ಲಾಸ್ಟ್ ವಿಡಿಯೋ ಹಾಕಿದಾಗ ತುಂಬ ಜನ KE ಎಕ್ಸಾಮ್ಸದು ಕ್ವಶನ್ ಕೇಳ್ತಿದ್ರಿ. ಕಡ್ಡಾಯ ಕನ್ನಡ ಎಕ್ಸಾಮ್ದು ಮತ್ತು ಎಕ್ಸಾಮ್ದು ಮತ್ತು ಇವಾಗ 3 ಎಕ್ಸಾಮ್ಸ್ ಬಂದಿದೆ. ಒಂದು ಎಕ್ಸಾಮ್ನ ನಾವು ಸ್ಪೆಸಿಫಿಕ್ ಪೇಪರ್ನ ಸ್ಕಿಪ್ ಮಾಡಿ ಸೆಕೆಂಡ್ ಡೇ ಕಮ್ಯುನಿಕೇಷನು ಮತ್ತು GSನ ಬರಿಬೋದಾ, ಈ ಥರ ಹಲವಾರು ಕ್ವಶನ್ಗಳಿದ್ದು ಅದಕ್ಕೆಲ್ಲ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡಿ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಇವಾಗ ನೋಡಿ, ಇದು ನಾನ್ HKದು 10/1/2026 ಎಕ್ಸಾಮ್ ಇದೆಯಲ್ಲ, ಇದು ಎಲ್ಲ ಸ್ಪೆಸಿಫಿಕ್ ಪೇಪರ್ ಇರೋದು, ನಿರ್ದಿಷ್ಟ ಪತ್ರಿಕೆ. ಯಾವುದಂದರೆ JE, ಮಾರುಕಟ್ಟೆ ಮೇಲ್ವಿಚಾರಕ ಇದೆಯಲ್ಲ, ಇವು ಎಲ್ಲದಕ್ಕೂ ಸ್ಪೆಸಿಫಿಕ್ ಪೇಪರ್ ಇದೆ. ಈ ಪೇಪರ್ನ ನೀವು ಸ್ಕಿಪ್ ಮಾಡಿ ಬೇಕಿದ್ದರೆ ಸೆಕೆಂಡ್ ಡೇಗೆ ಬರಿಬೋದು. ಇವೇನಿದಾವಲ್ಲ 11/1/2026 ಅದನ್ನು ಬಿಟ್ಟರೆ ನೀವು ಈ GS ಪೇಪರು ಮತ್ತು ಇನ್ನೊಂದು ಯಾವುದಂದರೆ ಕಮ್ಯುನಿಕೇಷನ್ ಪೇಪರು ನೋಡಿ ಇಲ್ಲಿ ಅದೇ 11/1 ಇದೆಯಲ್ಲ, ಅದಕ್ಕೇನು ಯಾವುದೇ BDA, ತಾಂತ್ರಿಕ ಶಿಕ್ಷಣ ಇಲಾಖೆ, ಕೃಷಿ ಮಾರಾಟ ಇಲಾಖೆ, KKRTC, KSS, IDC ಇವಕ್ಕೆಲ್ಲಕ್ಕೂ ಸೆಕೆಂಡ್ ಪೇಪರ್ನ ಬರಿಬೋದು. ಇವೆರಡೂ ಬರಿಬೋದು, ಅದನ್ನು ಸ್ಕಿಪ್ ಮಾಡ್ಬೋದು ನೀವು. ಓಕೆನಾ? ಈ ಥರ ಒಂದು ಕ್ವಶನ್ ಕೇಳ್ತಿದ್ರೆ ಇದ್ರ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಮತ್ತೇನೆಂದರೆ FDA ಎಕ್ಸಾಮ್ ನಾನ್ HK FDA ಯಾವಾಗೈತೆ ಅಂದರೆ 11/1/2026 ನೋಡಿ ಫ್ರೆಂಡ್ಸ್. ಇದು ನಾನ್ HK FDA. SDA ಯಾವಾಗಿದೆ ಅಂದರೆ SDA ನಾನ್ HK ಹೇಳ್ತಿರೋದು. ಇವಾಗ SDA ಯಾವಾಗಿದೆ ಅಂದರೆ ನೋಡಿ, SDA ಕ್ಲಿಯರಾಗಿ ನೋಡಿಬಿಡಿ ಒಂದು ಸಲ. 25/1/2026 ಇದು ಇರೋದು SDA. ಯಾವ SDA ಎಕ್ಸಾಮ್ಸ್ ಹಾಕಿದ್ದೀರಲ್ಲ ಎಲ್ಲ ಇದರಲ್ಲಿ ಬರುತ್ತೆ. ಇನ್ನೊಂದು ಏನಂದರೆ ಕಂಡಕ್ಟರ್ದು ಕೇಳ್ತಿದ್ದೀರಲ್ಲ, ಜಾಸ್ತಿ ಜನ ಕಂಡಕ್ಟರ್ದು ಇಲ್ಲೇ ಇದೆ ನೋಡಿ. ಇದು ನಾನ್ HK ನಾನು ಹೇಳ್ತಿರೋದು ಇವಾಗೆಲ್ಲ. ಕಂಡಕ್ಟರ್ದು 25/1/2026 ಕಂಡಕ್ಟರ್ ಎಕ್ಸಾಮ್ ಇರೋದು. ಮತ್ತು ಇದು SDA ಎಕ್ಸಾಮ್ಸ್, ಇವೆಲ್ಲ ಏನು SDA ಎಕ್ಸಾಮ್ಸು. ಓಕೆನಾ? ಇದು ಕ್ಲಿಯರ್ ಆಯಿತು. HKದವ್ರದ್ದು ಇವಾಗೇನಿದೆ 21/12/2025 ಇದೇ ತಿಂಗಳಿದೆಯಲ್ಲ, ಇದು ಇರೋದು ಓನ್ಲಿ FDA. ಹಾಲ್ ಟಿಕೆಟ್ ತುಂಬ ಜನ ಕೇಳ್ತಿದ್ರು, SDA ಓಪನ್ ಆಗ್ತಿಲ್ಲ ಅಂತೇಳಿ. SDA ಬಿಟ್ಟಿಲ್ಲ ಅವರು, ಓನ್ಲಿ HK FDA ಮಾತ್ರ. ಮತ್ತು ಯಾರು JE ಬರಿತಿದ್ದಾರಲ್ಲ, ಎಲೆಕ್ಟ್ರಿಕಲ್ಲು, ಸಿವಿಲ್ಲು, ಮೆಕ್ಯಾನಿಕಲ್ಲು ಅವ್ರಿಗೆ ಬಿಟ್ಟಿದ್ದಾರೆ. ಇದು 21/12/2025 ಇರೋದು. ನೆಕ್ಸ್ಟು ಇನ್ನೊಂದು ಯಾವುದಂದರೆ SDA ಯಾವುದಕ್ಕೆ SDA HK ಎಕ್ಸಾಮ್ ನೋಡಿ ಯಾವಾಗಿದೆ ಅಂತ ಹೇಳ್ತೀನಿ ನೋಡಿ. 2 ತಿಂಗಳು ಗ್ಯಾಪ್ ಆದಮೇಲೆ ಇರೋದು. ಯಾವಾಗಂದರೆ 22/2/2026 ಫೆಬ್ರವರಿ 22ನೇ ತಾರೀಕು ಯಾವುದಿದೆ SDA HK ಇದೆ ನೋಡಿ ಫ್ರೆಂಡ್ಸ್. ಇದು ಕರೆಕ್ಟಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ, HK ಇರೋದು. ಓಕೆನಾ? ಇದು 22/2/2026 ವಿತ್ ಕಂಡಕ್ಟರ್ ಎಕ್ಸಾಮ್ನು ಅವತ್ತೇ ಇರೋದು. 22/2/2026 HK ಕಂಡಕ್ಟರ್. ಓಕೆನಾ? ನೆಕ್ಸ್ಟ್ ಇನ್ನೊಂದು ಯಾವುದು ಕ್ವಶನ್ ಅಂದರೆ ಕಡ್ಡಾಯ ಕನ್ನಡದ ಕೇಳ್ತಿದ್ದೀರಲ್ಲ, ಇದ್ರದ್ದು ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜು 10th PUCಯಲ್ಲಿ ಓದಿದರೆ ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಮೇನ್ ಎಕ್ಸಾಮ್ನ ಬರಿಬೋದು. ಮತ್ತು ಇವಾಗ ಎಲ್ಲರೂ ಮೇನ್ ಎಕ್ಸಾಮ್ ಬರೋದು. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಕಡ್ಡಾಯ ಕನ್ನಡದು ಏನು ಬಿಡ್ತಾರೆ, ಡೇಟ್ ಅನೌನ್ಸ್ ಮಾಡ್ತಾರೆ. ಓಕೆನಾ? ಯಾರು ಬರಿಬೇಕು, ಯಾರು ಬರಿಬಾರ್ದು ಅಂತೇಳಿ. ಯಾರು ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು 10th PUCಯಲ್ಲಿ ಅಥವಾ ಇಕ್ವಲೆಂಟ್ PUCಯಲ್ಲಿ ಓದಿದರೆ ಅವರು ಬರೆಯೋಂಗಿಲ್ಲ. ಮತ್ತು ಆಲ್ರೆಡಿ KE ಎಕ್ಸಾಮ್ಸಲ್ಲಿ ಮತ್ತು KPSC ಎಕ್ಸಾಮ್ಸಲ್ಲಿ ಹಿಂದ್ಗಡೆ ಪಾಸ್ ಆಗಿದ್ದರೆ ಅವರು ಬರೆಯೋಂಗಿಲ್ಲ. ಇದೊಂದು ತಲೆಯಲ್ಲಿರಲಿ. ಕಡ್ಡಾಯ ಎಕ್ಸಾಮ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇದ್ರದ್ದು ಡೇಟ್ ಅನೌನ್ಸ್ ಮಾಡ್ತಾರೆ. ಇವಾಗ ಸದ್ಯಕ್ಕೆ ಮೇನ್ ಎಕ್ಸಾಮ್ ಅಷ್ಟೇ ಇರೋದು. ಇದೊಂದು ಡೌಟು. ಮತ್ತು ಇದು ಕೇಳ್ತಿದ್ರಿ, ಎಲೆಕ್ಟ್ರಿಕಲ್, ಸಿವಿಲ್, ಮೆಕ್ಯಾನಿಕಲ್, CS ಏನಿತ್ತಲ್ಲ ಅದರದ್ದೆಲ್ಲ ಅಪ್ಕಮಿಂಗ್ ಡೇಸಲ್ಲಿ ಏನು ಡೇಟ್ ಅನೌನ್ಸ್ ಮಾಡ್ತಾರೆ. ಮತ್ತು ಇದು ಯಾವಾಗ ಇರ್ಬೋದು ಅಂದರೆ ಐ ಥಿಂಕ್ ಮಾರ್ಚ್ ಅಂತ ಅನಿಸುತ್ತೆ. ಯಾಕಂದರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿದ್ರಿಂದ ಮಿಡಲಲ್ಲಿ ಅವರಿಗೆ ಟೈಮ್ ಇಲ್ಲ ಅಂತ ಅಂದ್ಕೊತೀನಿ. ಮತ್ತು ಹೇಳೋಕ್ಕಾಗಲ್ಲ, ಮಿಡಲಲ್ಲಿ ಡೇಟ್ ಹಾಕಿದ್ರೂ ಹಾಕ್ಬೋದು. ಬಟ್ ನನ್ನ ಅನಿಸಿಕೆ ಏನಂದರೆ ಮಾರ್ಚಲ್ಲಿ ಎಕ್ಸಾಮ್ಸ್ನ ಮಾಡ್ಬೋದು ಅಂತ ಹೇಳ್ತೀನಿ. ಎಲ್ಲ ಎಕ್ಸಾಮ್ಸ್ ಡೇಟು ಕ್ಲಿಯರ್ ಆಯಿತು ಅಂದ್ಕೊತೀನಿ. ಓಕೆನಾ? ಯಾರು ಇವಾಗ HK ಎಕ್ಸಾಮ್ಸ್ ಇದೆಯಲ್ಲ, ಓನ್ಲಿ HK FDA ನೋಡಿ ಇವಾಗ ಬರೀತಿರೋರು. FDA ಮತ್ತು JE ಎಕ್ಸಾಮ್ಸು HKದವ್ರಿಗೆ ಮಾತ್ರ ಅಷ್ಟೇ ಹಾಲ್ ಟಿಕೆಟ್ ಬಿಟ್ಟಿರೋದು. ನೆಕ್ಸ್ಟ್ ನಾನ್ HK ಹಾಲ್ ಟಿಕೆಟು ನೆಕ್ಸ್ಟ್ ಮಂತಿಂದ ಬಿಡ್ತಾರೆ. ನೆಕ್ಸ್ಟ್ ಮಂತ್ 11ಕ್ಕೆ ಇದೆಯಲ್ಲ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ FDA ಹಾಲ್ ಟಿಕೆಟ್ ಬರುತ್ತೆ ನಾನ್ HKದವ್ರು. SDA 25ಕ್ಕೆ ಇದೆ ಅಂದರೆ ಅದೊಂದು 3rd ವೀಕಲ್ಲಿ ಬಿಡ್ತಾರೆ. ಮತ್ತು SDA HK ಇರೋದು 22/2/2026 SDA. ಇದನ್ನಿಷ್ಟ ನಿಮ್ಮ ತಲೆಯಲ್ಲಿರಲಿ. ಓಕೆನಾ? ಕನ್ಫ್ಯೂಷನ್ ಬೇಡ, ಯಾಕೆಂದರೆ ತುಂಬ ಎಕ್ಸಾಮ್ಸ್ ಮಿಸ್ ಮಾಡ್ಕೊತೀರ ಹಿಂಗಾದ್ಮೇಲೆ.
ಇಷ್ಟು ನಿಮ್ಮದು ಲಾಸ್ಟ್ ಕ್ವಶನಲ್ಲಿ ಈ ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ನೋಡಿ. ಮತ್ತು ನೆಕ್ಸ್ಟಲ್ಲಿ ಇದ್ರದ್ದು ಕಟ್ ಆಫ್ದು ಸ್ವಲ್ಪ ಕಡಿಮೆ ಇರ್ಬೋದು ಅಂತ ಐ ಥಿಂಕ್ ಅಂದ್ಕೊಂಡಿದ್ದೀನಿ, ಯಾಕಂದರೆ ಕಾಂಪಿಟೇಷನ್ ಕಡಿಮೆ ಇದೆ. ಯಾಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ರಿವಿಷನ್ ಯಾವ ಥರ ಮಾಡಬೇಕು, ಬೇಗ ರಿವಿಷನ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.